ಓಂ ತದ್ಧೇತು ವಿಪದೇಶಾಚ್ಚ ಓಂ. ಒಂದನೇ ಅಧ್ಯಾಯದ ಒಂದನೇ ಪಾದದ 6ನೇ ಅಧಿಕರಣ ಇದು. ಸೂತ್ರ ಸಂಖ್ಯೆ 14. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪ ನಾವು ನೋಡಿ ಮುಗಿಸಿದ್ದೀವಿ. ಮುಂದೆ ನಾವು ನೋಡಬೇಕಾಗಿರೋದು ತತ್ವ ಪ್ರಕಾಶಿಕ, ಇದಕ್ಕೆ ಸಂಬಂಧಿಸಿದಂತೆ. ಏವಂ ಪ್ರಚುರಾನಂದತ್ವೇನ ಆನಂದಮಯ ಪದವಾಚ್ಯ ವಿಷ್ಣುರೇವ ಬ್ರಹ್ಮಶಬ್ದಾಭ್ಯಾಸಾತ್ ಇತ್ಯುಕ್ತಂ ತದೇವ ಹೇತ್ವಂತರೇಣ ಪ್ರತಿಪಾದೇ ಸೂತ್ರಮುಪನ್ಯಸ್ಯ ತದುಪಾತ್ತ ಶ್ರುತಿಮೇವ ಉದಾಹರತಿ. ಹೀಗೆ ಆನಂದಮಯ ಅನ್ನುವ ಶಬ್ದದಿಂದ ವಾಚ್ಯನಾದವನು ಯಾರು? ವಿಷ್ಣುವೇ ಆಗಬೇಕು. ಯಾಕೆಂದ್ರೆ ಅವನೇ ಪ್ರಚುರಾನಂದ. ಹೀಗೆ ಹಿಂದೆ ವಿಷಯ ಬಂತು. ಯಾಕೆ ಅಂದರೆ ಕಾರಣ ಬ್ರಹ್ಮಶಬ್ದ ಅಭ್ಯಾಸ. ಬ್ರಹ್ಮಶಬ್ದದ ಅಭ್ಯಾಸ ಇರುವುದರಿಂದ, ಈ ಬ್ರಹ್ಮಶಬ್ದವನ್ನು ಅಲ್ಲಿ ಮತ್ತೆ ಮತ್ತೆ ಪ್ರಯೋಗ ಮಾಡಿರುವುದರಿಂದ ಪ್ರಚುರಾನಂದ ಆದ ಕಾರಣದಿಂದಾಗಿ ಆನಂದಮಯ ಶಬ್ದ ವಾಚ್ಯನಾದವನು ಬ್ರಹ್ಮನೇ ಆಗಬೇಕು. ಇಲ್ಲಿ ಬ್ರಹ್ಮಶಬ್ದ ಅಭ್ಯಾಸ ಅಂತ ಬಂದಿದೆ. ಅದ್ರ ಬಗ್ಗೆ ಒಂದು ವಿಷಯ ಹೇಳಬೇಕಾಗಿತ್ತು. ಈ ಹಿಂದೆ ಅದನ್ನು ಹೇಳಲಿಕ್ಕಾಗಿರಲಿಲ್ಲ. ಬ್ರಹ್ಮಶಬ್ದವನ್ನು ಅಲ್ಲಿ ಮತ್ತೆ ಪ್ರಯೋಗ ಮಾಡಿರುವುದರಿಂದ ಅಂತ ನಾವು ಒಂದು ಯುಕ್ತಿಯನ್ನು ತಗೊಂಡಿದ್ದೇವೆ. ಗೋವಿಂದಾಚಾರ್ಯರು ಹೀಗೊಂದು ಅದಕ್ಕೆ ಸೇರಿಸಿದ್ದಾರೆ. ಬ್ರಹ್ಮಶಬ್ದ ಅಭ್ಯಾಸ ಮತ್ತೆ ಆತ್ಮಶಬ್ದ ಅಭ್ಯಾಸ. ಬ್ರಹ್ಮಶಬ್ದದ ಮತ್ತು ಆತ್ಮಶಬ್ದದ ಎರಡೂ ಶಬ್ದಗಳ ಅಭ್ಯಾಸ ಇರುವುದರಿಂದ, ಅಭ್ಯಾಸ ಅಂದರೆ ಮತ್ತೆ ಅವುಗಳ ಆವೃತ್ತಿ ಹೀಗೆ ಬಂದಿರುವುದರಿಂದ ಅಂತ ಇನ್ನೊಂದನ್ನು ಕೂಡ ಹೇಳಿದ್ದಾರೆ. ಅಲ್ಲಿ ಏತಮನ್ನಮಯಂ ಆತ್ಮಾನುಪಸಂಕ್ರಾಮತಿ ಇತ್ಯಾದಿ ಕಡೆ ಆತ್ಮ ಶಬ್ದ ಇದೆ. ತಸ್ಮಾದ್ವಾಯಿ ತಸ್ಮಾದಾತ್ಮನ ಆಕಾಶ ಸಂಭೂತಃ ಅಂತ ಅಲ್ಲಿಯೂ ಕೂಡ ಆಕಾಶ ಶಬ್ದ ಬಂದಿದೆ. ಅದನ್ನೆಲ್ಲ ನಾವು ನೋಡೇ ಇದ್ದೀವಿ. ಆದ್ದರಿಂದ ಬ್ರಹ್ಮಶಬ್ದದ ಅಭ್ಯಾಸ ಹಾಗೆ ಆತ್ಮಶಬ್ದದ ಅಭ್ಯಾಸ ಅವೆರಡನ್ನು ಕೂಡ ನಾವು ಅಲ್ಲಿ ತಿಳ್ಕೊಳ್ಳಿಕ್ಕೂ ಏನು ತೊಂದರೆ ಇಲ್ಲ. ಅದು ಕೂಡ ತುಂಬ ಉತ್ತಮವಾದಂಥ ಅನುಸಂಧಾನ. ಅಂತೂ ಹೀಗೆ ಬ್ರಹ್ಮಶಬ್ದ ಮತ್ತು ಆತ್ಮಶಬ್ದಗಳ ಅನುಸಂಧಾನ ಇರುವುದರಿಂದ ಆನಂದಮಯ ಶಬ್ದ ವಾಚ್ಯನ ಅದೊಂದು ಹಿಂದೆ ಬ್ರಹ್ಮನೇ ಆಗಿದ್ದಾನೆ ಅಂತ ಈ ಹಿಂದೆ ನಾವು ತಿಳಿಸಿ ಆಗಿದೆ. ಅದನ್ನೇ ತದೇವ ಅದೇ ಸಂಗತಿಯನ್ನೇ ಹೇತ್ವಂತರೇಣ ಮತ್ತು ಒಂದು ಕಾರಣದ ಮೂಲಕ ಈಗ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ತಿಳಿಸುವಂತಹ ಸೂತ್ರವನ್ನ ಮೊದಲು ತಗೋತಾ ಇದ್ದಾರೆ. ಸೂತ್ರವನ್ನು ಮೊದಲು ಕೈಗೆತ್ಕೊಂಡಿದ್ದಾರೆ. ಸೂತ್ರವನ್ನು ತೋರಿಸಿದ್ದಾರೆ ಆಚಾರ್ಯರು. ತೋರಿಸಿ ಆ ಶ್ರುತಿಯ ವ್ಯಾಖ್ಯಾನ ಮಾಡುವಾಗ ಅವ್ರೇನು ಬೇರೆ ವ್ಯಾಖ್ಯಾನ ಮಾಡಲೇ ಇಲ್ಲ. ಅಲ್ಲಿ ಸೂತ್ರ ಯಾವ ಶ್ರುತಿಯನ್ನು ಸ್ವೀಕಾರ ಮಾಡಿದೆಯೋ, ಯಾವ ಶ್ರುತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸೂತ್ರಕಾರರು ಆ ಸೂತ್ರವನ್ನು ಹೆಣೆದಿದ್ದಾರೋ ಆ ಶ್ರುತಿಯನ್ನು ಮಾತ್ರ ಹೇಳಿಬಿಟ್ಟಿದ್ದಾರೆ. ಕೋ ಹೀವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಇತಿ ಅಂತಿದೆ. ಇತಿ ಎಂಬುದಾಗಿ ಅಂತಿದೆ. ಎಂಬುದಾಗಿ ಅಂದ್ರೆ ಏನು? ಮುಂದೇನು? ನಾವು ಸಾಮಾನ್ಯವಾಗಿ ಎಂಬುದಾಗಿ ಅಂತ ಹೇಳಿದ ಮೇಲೆ ಹೇಳಿದರು ಏನೋ ಒಂದು ಎಂಬುದಾಗಿ ಹೇಳುತ್ತಾನೆ, ಕ್ರಿಯಾಪದ ಅಂತೂ ಅಧ್ಯಯನ ಮಾಡ್ತಿರ್ತೇವೆ. ಎಂಬುದಾಗಿ ತದ್ದೇತು ವ್ಯಪದೇಶಾಚ್ಚ, ಇದು ಆಚಾರ್ಯರ ವಾಕ್ಯದ ಸ್ವಾರಸ್ಯ. ಕೋ ಹೀವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಎಂಬುದಾಗಿ ತೈತ್ತರೀಯ ಉಪನಿಷತ್ತು ತದ್ದೇತು ಅದಕ್ಕೆ ಹೇತುವನ್ನು ವ್ಯಪದೇಶಾತ್ ತೋರಿಸಿರುವುದರಿಂದ ಚ ಕೂಡ ಆನಂದಮಯ ಆನಂದಮಯನಾದವನು ವಿಷ್ಣುವೇ ಇತಿ ತದ್ದೇತು ವ್ಯಪದೇಶಾತ್ ಅಂತ ವೇದವ್ಯಾಸರ ಆಚಾರ್ಯ ಗುರುಗಳಾದಂಥ ವೇದವ್ಯಾಸರ ಸೂತ್ರ ರಚಿಸಿದ್ದಾರಲ್ಲ, ಅದು ಅಲ್ಲಿ ಅವರು ಕಾರಣ ತೋರಿಸಿದ್ದಾರೆ. ವ್ಯಪದೇಶಾತ್ ಹೀಗೆ ಹೇತುವನ್ನು ಹೇಳಿರುವುದರಿಂದ ಅಂತ. ಹೇಳಿರುವುದರಿಂದ ಯಾವ ಹೇತು ಅದು ಎಲ್ಲಿ ಹೇಳಿದ್ದಾರೆ ಅಂದರೆ, ಎಲ್ಲಿ ಹೇಳಿದ್ದಾರೆ ಅಂತ ಅನ್ನೋದನ್ನು ಅವರು ಶಿಷ್ಯರಾದವರು ಈ ಒಂದು ಶ್ರುತಿಯನ್ನೇ ತೋರಿಸಿದ್ದಾರೆ. ಇತಿ ಹೀಗೆ ಶ್ರುತಿಯಲ್ಲಿಯೇ ಹೇತುವನ್ನು ಹೇಳಿರುವುದರಿಂದ ಅಂತಿಷ್ಟು ತೋರಿಸಿಬಿಟ್ಟಿದ್ದಾರೆ. ಈಗ ಈ
ಅದರ ವಿವರಣೆ ನೋಡ್ಬೇಕೀಗ. ತದುಪಾತ್ತ, ಅದಕ್ಕಿಂತ ಮುಂಚೆ ವಾಕ್ಯದ ಅರ್ಥ ನೋಡಿ. ತದುಪಾತ್ತ, ಸೂತ್ರದಲ್ಲಿ ಉಪಾತ್ತ ಸ್ವೀಕರಿಸಲ್ಪಟ್ಟ ಶ್ರುತಿಯನ್ನೇ ಉದಾಹರಿಸಿದ್ದಾರೆ ಆಚಾರ್ಯರು. ತದ್ಧೇತು ಇತಿ ಆ ಸಮಂತಾತ್ ಕಾಶಮಾನ ವಿಷ್ಣುರೇವ. ಆ ಅಂದ್ರೆ ಸಮಂತಾತ್, ಕಾಶಮಾನ ಅಂದ್ರೆ ಶೋಭಿಸ್ತಾ ಇರುವಂತಹ ವಿಷ್ಣುವೇ. ಯದಿ ಒಂದು ವೇಳೆ ಪೂರ್ಣಾನಂದ ನದಿ ವಿಷ್ಣು ಅಂತ ವಿಷ್ಣು ಒಂದು ವೇಳೆ ಪೂರ್ಣಾನಂದನ ಆಗಿಲ್ಲದೆ ಹೋದರೆ ಅಸೌ ಲೋಕಂನ ಪ್ರವರ್ತಯೇತ್, ಆ ವಿಷ್ಣು ಈ ಜಗತ್ತನ್ನ ಚಟುವಟಿಕೆಯಲ್ಲಿ ತೊಡಗಿಸ್ತಿರ್ಲಿಲ್ಲ. ಯಾಕೆ ಅಂದರೆ ಆನಂದೋದ್ರೇಕ ಮಂತರೇಣ ತತ್ಪ್ರವೃತ್ತವು ಕಾರಣ ಅಭಾವಾತ್. ಆನಂದೋದ್ರೇಕವನ್ನು ಬಿಟ್ಟರೆ ಆ ಭಗವಂತ ಇಂಥ ಕೆಲಸವನ್ನು ಯಾಕೆ ಮಾಡ್ತಾನೆ ಅಂತ ನಮಗೆ ಕಾರಣ ತೋರಿಸಲಿಕ್ಕೆ ಬರೋದಿಲ್ಲ. ತತ್ಪ್ರವೃತ್ತವು, ಆ ಭಗವಂತನ ಪ್ರವೃತ್ತಿಗೆ ಕಾರಣೀಭೂತವಾದ ಯಾವ ಅಂಶವೂ ಕೂಡ ಅಲ್ಲಿಲ್ಲ ಆನಂದೋದ್ರೇಕವೊಂದನ್ನು ಬಿಟ್ಟರೆ. ತಥಾಚ ಕಹ ಲೋಕಂ ಚೇಷ್ಟಯೇತ್, ಜಗತ್ತನ್ನು ಅದರ ಕೆಲಸದಲ್ಲಿ ತೊಡಗಿಸುವವರು ಯಾರು ಕೂಡ ಇಲ್ಲದೆ ಇರಬೇಕಾದಿತ್ತು. ಧರ್ಮಾದೌಚಕ ಪ್ರವರ್ತಯೇತ್, ಧರ್ಮಾದಿಗಳಲ್ಲಿ ಅದನ್ನು ತೊಡಗಿಸುವವರಾದರೂ ಯಾರು? ಸಾಮಾನ್ಯವಾದ ಚಟುವಟಿಕೆಗಳು, ದೈನಂದಿನ ಚಟುವಟಿಕೆಗಳು, ನಮ್ಮ ಜೀವನಕ್ಕೆ ಬೇಕಾದ ಚಟುವಟಿಕೆಗಳು, ಅವುಗಳಲ್ಲಿ ಆ ಜಗತ್ತನ್ನು ತೊಡಗಿಸುವವರು ಯಾರು? ಧರ್ಮಾದಿ ವಿಶೇಷ ಸಾಧನೆಯಲ್ಲಿ ಅದನ್ನು ತೊಡಗಿಸುವವರು ಯಾರಾದರೂ ಯಾರು ಕೂಡ ಇಲ್ಲ ಅಂತ ಆಗಬೇಕಾದಿತ್ತು. ಯಾಕೆಂದ್ರೆ ಅನ್ಯಸ್ಯ ಅಸ್ವಾತಂತ್ರ್ಯಾತ್, ಇನ್ನು ಉಳಿದವರೆಲ್ಲರೂ ಕೂಡ ಅಸ್ವತಂತ್ರರಾಗಿದ್ದಾರೆ, ಯಾರಿಗೂ ಏನು ಸ್ವಾತಂತ್ರ್ಯವೇ ಇಲ್ಲ. ಅನ್ಯಸ್ಯ ಅಸ್ವಾತಂತ್ರ್ಯಾತ್ ಅತಃ ಲೋಕಚೇಷ್ಟ ಅನ್ಯಥಾನುಪಪತ್ಯ, ಈ ಜಗತ್ತಿನ ಚೇಷ್ಟೆ ಅಂತನ್ನೋದು ಬೇರೆ ಯಾವುದೇ ಕಾರಣದಿಂದ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಈ ಭಗವಂತನ ಆನಂದ ಪೂರ್ಣತ್ವ ಎಂಬ ಕಾರಣವನ್ನು ಬಿಟ್ಟರೆ ಇನ್ಯಾವ ಕಾರಣದಿಂದರೂ ಈ ಲೋಕದ ಚೇಷ್ಟ ಅಂತನ್ನೋದು ನಡೆಯುವುದು ಸಾಧ್ಯ ಇಲ್ಲ. ಲೋಕಚೇಷ್ಟ ಅನ್ಯಥಾನುಪಪತ್ಯ, ತತ್ಕರ್ತ, ಆ ಚೇಷ್ಟೆಯನ್ನು ಮಾಡುವವನು ವಿಷ್ಣು, ತತ್ಕರ್ತ ವಿಷ್ಣು, ಅದನ್ನು ಮಾಡುವಂತಹ ವಿಷ್ಣು ಪೂರ್ಣಾನಂದ ಸ್ಯಾತ್, ಅವನು ಪೂರ್ಣಾನಂದನ ಆಗಿರಬೇಕು. ಇತಿ ಆನಂದಮಯ ಪ್ರಕರಣದಲ್ಲಿ ವಿಷ್ಣುವರೇವ ಆನಂದ ಪೂರ್ಣತ್ವೇ ಏವ, ವಿಷ್ಣುವಿಗೇನೆ ಆನಂದಮಯ ಪೂರ್ಣತ್ವ ಎಂಬ ವಿಷಯವನ್ನು ಪ್ರತಿಪಾದನೆ ಮಾಡುವುದರಲ್ಲಿಯೇ ಒಂದು ಹೇತುವನ್ನು ಹೇಳಿದ್ದಾರೆ. ಅಲ್ಲಿ ಆನಂದಮಯ ಪ್ರಕರಣದಲ್ಲಿ ಹೇಳಿದ್ದಾರೆ. ಯಾರಿಗೆ ಹೇಳಿದ್ದಾರೆ? ವಿಷ್ಣುವಿಗೆ ಹೇಳಿದ್ದಾರೆ. ವಿಷ್ಣುವಿಗೆ ಆನಂದ ಪೂರ್ಣತ್ವವನ್ನು ಸಮರ್ಥನೆ ಮಾಡುವ ವಿಷಯದಲ್ಲಿ ಹೇಳಿದ್ದಾರೆ ಅಂತ ಅದಕ್ಕೆ ಅನ್ವಯ. ಆನಂದಮಯ ಪ್ರಕರಣದಲ್ಲಿ ವಿಷ್ಣುವಿಗೇನೆ ಆನಂದ ಪೂರ್ಣ ಆಗಿದ್ದಾನೆ ಎಂಬ ವಿಷಯದಲ್ಲಿಯೇ ಲೋಕಪ್ರೇರಕತ್ವ ಅನ್ನುವ ಹೇತುವನ್ನು ಹೇಳಿದ್ದಾರೆ. ಲೋಕಚೇಷ್ಟಕತ್ವಾಖ್ಯ ಹೇತು ವ್ಯಪದೇಶಾತ್, ಸೂತ್ರದ ಅರ್ಥನೂ ಕೂಡ ಇಲ್ಲಿ ಗೊತ್ತಾಗ್ತದೆ. ಟಿಪ್ಪಣಿಗಳನ್ನು ನೋಡಿದಾಗ ಇನ್ನು ಮುಂದೆ ಸ್ಪಷ್ಟ ಆಗ್ತದೆ. ಹೇತು ಅಂದರೆ ಕಾರಣವನ್ನು ವ್ಯಪದೇಶಾತ್, ಶ್ರುತಿಯಲ್ಲಿ ತೋರಿಸಿರುವುದರಿಂದ. ಯಾವುದಕ್ಕೆ ಕಾರಣ? ಈ ಜಗತ್ ಪ್ರವರ್ತಕತ್ವಕ್ಕೆ ಕಾರಣ. ಆದ್ದರಿಂದ ವಿಷ್ಣುರೇವ ಪೂರ್ಣಾನಂದತೆಯ ಆನಂದಮಯ, ಅದರ ಉಪಸಂಹಾರ ಏನು? ವಿಷ್ಣುವೇ ಆನಂದಮಯನಾಗಿದ್ದಾನೆ. ಯಾಕೆಂದರೆ ಪೂರ್ಣಾನಂದದ ರೂಪನಾಗಿರುವುದರಿಂದ ಅಂತ ಅದರ ಒಟ್ಟಾರೆ ಅರ್ಥ. ಇಲ್ಲಿ ಟಿಪ್ಪಣಿಗಳಲ್ಲಿ ಬಂದಿರುವಂತಹ ಒಂದೆರಡು ವಿಚಾರಗಳನ್ನು ಕೂಡ ಗಮನಿಸಬೇಕು. ಲೋಕಸ್ಯ ಅಸ್ಮದಾದಿವತ ಅಲ್ಪಾನಂದಸ್ಯ ಲೋಕಚೇಷ್ಟಕತ್ವ ಅನ್ಯಥಾ ಅನುಪಪತ್ಯ. ನಮ್ಮಂಥವರು ಸಾಧಾರಣರಾದವರು, ನಿಮ್ಮಂಥವ್ರು ಏನಿದ್ದೇವೆ, ಇವರು ನಾವು ಅಲ್ಪಾನಂದರು, ಇವರು ಲೋಕಚೇಷ್ಟಕರಾಗುವುದು ಸಾಧ್ಯ ಇಲ್ಲ. ಆದ್ದರಿಂದ ತಸ್ಯ ಪೂರ್ಣಾನಂದತ್ವಂಚ ವಕ್ತವ್ಯಂ, ಭಗವಂತನಿಗೆ ಪೂರ್ಣಾನಂದತ್ವವನ್ನು ಹೇಳಬೇಕು. ಅತಃ ಆನಂದ ಪದಮಪಿ ಪೂರ್ಣಾನಂದತ್ವ ವಾಚಿ. ಇದನ್ನು ಗಮನಿಸಿ. ಆನಂದಮಯ ಅಂತ ಹೇಳುವುದು ಅದಂತೂ ಪೂರ್ಣಾನಂದ ಅನ್ನೋದನ್ನು ತಿಳಿಸ್ತದೆ. ಆನಂದ ಅನ್ನೋ ಶಬ್ದವೂ ಕೂಡ ಪೂರ್ಣಾನಂದ ಅನ್ನೋದನ್ನೇ ಹೇಳ್ತದೆ. ಆ ಆನಂದ ಅಂತ ಅದ್ರ ತಾತ್ಪರ್ಯ ಇಟ್ಕೋಬೇಕು ಅಂತ ವಾದಿರಾಡಿ ಸ್ವಾಮಿಗಳಿಗೆ ಗೊತ್ತಾಗ್ತದೆ. ಗುರುವರ್ಥ ದೀಪಿಕಾದಲ್ಲಿ ಇದನ್ನು ಹೇಳ್ತಿದ್ದೇನೆ. ಆ ಕಾಶ ಅಂತ ಹೇಗಿದೆಯೋ ಹಾಗೆ ಆ
ಆನಂದ ಅಂತ ಇಟ್ಕೋಬೇಕು. ಆಂಗ್ ಅಂತನ್ನೋದು ಉಪಸರ್ಗ, ಆನಂದ ಅಂತನ್ನೋದು ಸಂತೋಷ ಅನ್ನೋದನ್ನ ಹೇಳ್ತದೆ. ಅಥವಾ ಆ ಆನಂದ ಅಂತ ಎರಡೆರಡು ಇಟ್ಕೋಬೇಕಾಗಿಲ್ಲ. ಆ ಪ್ಲಸ್ ನಂದ, ನಂದ ಅಂದ್ರೂ ಆನಂದ ಅಂದ್ರೂ ಒಂದೇ ಅರ್ಥ. ಅದೆಲ್ಲ ವಿಷ್ಣು ಸಹಸ್ರನಾಮದಲ್ಲೂ ಬಂದಿದೆ. ಆನಂದೋ ನಂದನೋ ನಂದಹ ಅಂತ ಹಿಂಗೆಲ್ಲ ಬಂದಿದೆ. ಹೀಗೆ ನಂದ ಅಂದ್ರೆ ಸಂತೋಷ, ಆ ಅಂದ್ರೆ ಪೂರ್ಣ ಅಂತ ಅರ್ಥ. ಆದ್ರಿಂದಲೇ ಆ ಸಮಂತಾತ್ ಕಾಶಮಾನದ ಆಕಾಶ, ಕಾಶಮಾನಾತ್ ಅಂತಿದೆ, ಕಾಶಮಾನತ್ವಾತ್ ಅಂತ ಇರಬೇಕಾಗಿತ್ತೇನು. ಆಕಾಶ ಪದ, ಆಕಾಶ ಅನ್ನೋ ಶಬ್ದವೂ ಕೂಡ ಪೂರ್ಣಾನಂದತ್ವ ಯೋಗ್ಯ ವಿಷ್ಣುವಿಗೆ ವಾಚಕ ಆಗಿದೆ. ಇದು ವಾದಿರಾಜ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಬಂದಿರುವಂತಹ ವಿಚಾರ. ಅಥ ಕಸ್ಮಾದುಚ್ಯತೆ ಸತ್ಯೇತಿ ನಂದತಿ ನಂದಯತಿ ಚ ಅಂತ ಹೀಗೆ ಒಂದು ಮಾತು ಕೇಳಿ ಬರ್ತದೆ. ಭಗವಂತನನ್ನ ಸತ್ ಅಂತ ಯಾಕೆ ಹೇಳ್ತಾರೆ? ಸತ್ಯಂ ಪರಂ ಧೀಮಹಿ ಇತ್ಯಾದಿ ಕಡೆಗಳಲ್ಲಿ ಅಂದ್ರೆ ನಂದತಿ ಸ್ವಯಂ ಆನಂದ ಪಡ್ತಾನೆ, ನಂದಯತಿ ಚ ಇನ್ನೊಬ್ಬರನ್ನು ಸಂತೋಷ ಪಡಿಸ್ತಾನೆ ಕೂಡ. ಆದ್ರಿಂದ ಆತನನ್ನ ಆನಂದ ಅಂತ ಹೇಳಬೇಕು ಅಂತ ಹೀಗೆ ಅಲ್ಲಿ ಬಂದಿದೆ. ಹೀಗೆ ಇದು ನಂದತಿ ನಂದಯತಿ ಎರಡು ಕಾರಣಗಳಿಂದ ಭಗವಂತನೇ ಆನಂದ. ಭಾವದೀಪ ಟಿಪ್ಪಣಿ 442ನೇ ಪುಟದಲ್ಲಿ ಪ್ರವೃತ್ತಿಶ್ಚ ನೃತ್ಯ ಗಾನಾದಿಕ ಸುಖಾತ್ ದುಃಖೋದ್ರೇಕಾದಿಕ ಚ ಇತಿ ಅನುಭಾಷ್ಯ ಉಕ್ತ ದಿಶಾ. ಪ್ರವೃತ್ತಿ ಹೇಗಾಗ್ತದೆ? ಹಾಡುವ ಪ್ರವೃತ್ತಿ, ಗಾನ ಮಾಡುವ ಪ್ರವೃತ್ತಿ, ಇವೆಲ್ಲ ಆಗ್ತದೆ ಅಂತ ಅದನ್ನ ಅನುವ್ಯಾಖ್ಯಾನದಲ್ಲಿ ಬಂದ ವಿಷಯವನ್ನು ಹೇಳಿದ್ದಾರೆ. ಅದರ ಸ್ವಲ್ಪ ವಿವರವನ್ನ ಮುಂದಿನ ಟಿಪ್ಪಣಿಯಲ್ಲಿ ಈ ವಾಕ್ಯಾರ್ಥ ಮಂಜರಿ ಅಂತ ಟಿಪ್ಪಣಿ 446ನೇ ಪುಟ ಅಲ್ಲಿ ಅನುಭಾಷ್ಯ ಅಂತ ಬರಲಿಲ್ಲ. ಆದ್ರಿಂದ ಅದನ್ನು ಮೊದಲು ಹೇಳಲಿಲ್ಲ. ಅನುಭಾಷ್ಯದಲ್ಲಿ ಬಂದಿದ್ದು ಅನ್ನೋದು ಗೊತ್ತಿರಲಿ. ಸುಖೋದ್ರೇಕ ನೃತ್ಯ ಗಾನಾದೋ ಪ್ರವೃತ್ತಿ ವಾಕ್ಯಾರ್ಥ ಮಂಜರಿ ಟಿಪ್ಪಣಿ. ಸುಖೋದ್ರೇಕ ಆದಾಗ ಮನುಷ್ಯ ಹಾಡಲಿಕ್ಕೆ ಕುಣಿಲಿಕ್ಕೆ ಪ್ರವೃತ್ತಿ ಮಾಡ್ತಾನೆ. ಮತ್ತೆ ಸುಖ ಆಗಲಿಕ್ಕೋಸ್ಕರ ಭೋಜನ ಇತ್ಯಾದಿಗಳಲ್ಲಿ ಪ್ರವೃತ್ತಿ ಮಾಡ್ತಾನೆ. ದುಃಖದ ಉದ್ರೇಕದಿಂದ ರೋದನಾದಿಗಳಲ್ಲಿ ಪ್ರವೃತ್ತಿ ಮಾಡ್ತಾನೆ. ದುಃಖ ನಿವೃತ್ತಿ ಆಗಲಿಕ್ಕೋಸ್ಕರ ಕಾಲಿಗೆ ಚುಚ್ಚಿಕೊಂಡ ಮುಳ್ಳನ್ನು ಕಿತ್ತಾಕ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಇತಿ ಕಾರಣ ಚತುಷ್ಟಯಂ ಪ್ರವೃತ್ತೋ ಕಾರಣಂ ದೃಷ್ಟಂ. ಹೀಗೆ 4 ಕಾರಣಗಳಿವೆ. ತತ್ರ ಉತ್ತರತ್ರಯಾಣ ಅಭಾವ. ಮುಂದಿನ 3 ಭಗವಂತನಲ್ಲಿ ಹೊಂದುವುದಿಲ್ಲ. ಅದರಿಂದ ಮೊದಲಿಂದನೇ ಇಟ್ಕೊಳ್ಬೇಕು ಅಂತ ಅದರಿಂದ ಗೊತ್ತಾಗ್ತದೆ. ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ 445ನೇ ಪುಟದಲ್ಲಿ ತೇನ ಜ್ಞಾಯತೆ ಕಿಮರ್ಥಂ ಹೇತುಂ ಬ್ರೂಯಾತ್ ಕಿಮಪಿ ಹೇತುಂ ಬ್ರೂಯಾತ್ ಅಂತ ಹೀಗೆ 1-2-3 ಪ್ರತೀಕಗಳಿವೆ. ಈ ಪ್ರತೀಕಗಳು ಇವತ್ತು ಟೀಕಾದಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಆದರೆ ಅವರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಎಲ್ಲಿಂದ ತಗೊಂಡಿದ್ದಾರೆ ಟೀಕಾ ವಾಕ್ಯಗಳನ್ನು? ಅವ್ರಿಗೆ ಸಿಕ್ಕಿರೋ ಪಾಠದಲ್ಲಿ ಹಾಗೇನಾದ್ರು ಟೀಕಾ ವಾಕ್ಯ ಇತ್ತ ಅಂತ ನಾವು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ನಮಗೆ ಅಂತೂ ಈಗ ಬೇರೆ ಟೀಕಾ ಪಾಠ ಏನು ಕಾಣಿಸ್ತಾ ಇಲ್ಲ. ಅದರಿಂದ ಇದ್ರ ಬಗ್ಗೆ ಮತ್ತಷ್ಟು ವಿದ್ವಾಂಸರಿಗೆ, ಸಂಶೋಧಕರಿಗೆ ಮತ್ತೇನಾದರೂ ಟೀಕಾ ಪಾಠ ಬೇರೆ ಸಿಕ್ಕರೆ ಅದ್ರ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡಬೇಕು. ಸಿಂಹಾವಲೋಕನ ನ್ಯಾಯೇನ ಸ್ಫುಟಮಿತ್ಯುಕ್ತಸ್ಯ ವಿವರಣಂ ಕರೋತಿ ತಥಾಚ ಅಂತ. ಅಲ್ಲಿ ತಥಾಚ ಅಂತ ಬಂದದನ್ನ ತಥಾಚ ಲೋಕಂ ಕಹ ಲೋಕಂ ಚೇಷ್ಟಯೇತ್ ಧರ್ಮಾದೋ ಕಃ ಪ್ರವರ್ತಯೇತ್ ಅಂತ ಹೀಗೆಲ್ಲ ಟೀಕಾದಲ್ಲಿದೆ. ಅದಕ್ಕಿಂತ ಮುಂಚೆ ಈ ಕಿಮಪಿ ಹೇತುಂ ಬ್ರೂಯಾತ್ ಇತ್ಯಾದಿ ವಾಕ್ಯಗಳು ಇದ್ದಿರಬೇಕು ಟೀಕಾದಲ್ಲಿ. ಅಭಿನವ ಚಂದ್ರಿಕಾಕಾರರ ಅಭಿಪ್ರಾಯದ ಪ್ರಕಾರ ಅದು ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡಬೇಕು. ತದ್ದೇತು ವ್ಯಪದೇಶ ತನ್ನ ಸೂತ್ರದ ವ್ಯಾಖ್ಯಾನ ಮಾಡುವಾಗ ತತ್ವ ಸುಬೋಧನೆ ಮತ್ತು ವಿವೃತ್ತಿ ಈ ಟಿಪ್ಪಣಿಗಳಲ್ಲಿ ಅದನ್ನು ಚೆನ್ನಾಗಿ ಹೇಳಿದ್ದಾರೆ. ತದ್ದೇತು ವ್ಯಪದೇಶಾದಿತ್ಯತ್ರ ತಂತ್ರೇಣ ಉಪಾತ್ತಸ್ಯ. ತಂತ್ರ ಅಂದರೆ ನಾವು ಹಿಂದೆ ನೋಡಿದ್ದೀವಿ, ಸಕೃತ್ ಉಚ್ಚರಿತಂ ಅನೇಕೋಪಕಾರಕಂ ತಂತ್ರಂ. ಒಂದೇ ಬಾರಿ ಒಂದು ಶಬ್ದವನ್ನು ಪ್ರಯೋಗ ಮಾಡಿರ್ತಾರೆ, ಆದರೆ ಅದನ್ನು ಅನೇಕ ಬಾರಿ ನಾವು ಇಟ್ಕೊಂಡು ಅನೇಕ ಅರ್ಥಗಳನ್ನ ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆದರೆ ಅದನ್ನು ತಂತ್ರ ಅಂತಾರೆ. ಹೀಗೆ ತಂತ್ರದ ಮೂಲಕ ಉಪಾತ್ತ ಅಂದರೆ ಸ್ವೀಕೃತವಾದ ತತ್ಶಬ್ದ. ಅದಕ್ಕೇನರ್ಥ? ಒಂದು ತಸ್ಮಿನ್ ಆನಂದಮಯ ಪ್ರಕರಣ
ತದ್ಧೇತು ವ್ಯಪದೇಶ ಅಂತಂದ್ರೆ ತತ್ರ ಅಂದರೆ ತಸ್ಮಿನ್ ಅಂತ ಅರ್ಥ ತತ್ ಅಂದರೆ ತಸ್ಮಿನ್ ಅಂತ ಅರ್ಥ ಇಟ್ಕೋಬೇಕು. ಆನಂದಮಯ ಪ್ರಕರಣದಲ್ಲಿ ತಸ್ಯ ಆ ವಿಷ್ಣುವಿಗೆ, ತದ್ಧೇತು ಅಂದರೆ ತಸ್ಯ ಹೇತು ತದ್ಧೇತು. ಆದ್ದರಿಂದ ಅಲ್ಲಿ ತಸ್ಯ ಚಟ್ಟಿ ವಿಭಕ್ತಿ ಇಟ್ಕೊಂಡಾಗ ವಿಷ್ಣುವಿಗೆ ಅಂತ ಅರ್ಥ ಆಗ್ತದೆ. ತದ್ಧೇತು ಅಂತಂದ್ರೆ ತಸ್ಮಿನ್ ಹೇತು ಅಂತ ಅರ್ಥ ಇಟ್ಕೊಂಡಾಗ ತಸ್ಮಿನ್ ಅಂದರೆ ಆನಂದಮಯ ಪ್ರಕರಣ ಅಂತ ಅರ್ಥ ಆಗ್ತದೆ. ತಸ್ಮಿನ್ ಆನಂದಮಯ ಪ್ರಕರಣ ತಸ್ಯ ವಿಷ್ಣು. ಮತ್ತು ಇನ್ನೊಂದ್ಸರಿ ತಸ್ಮಿನ್ ಹೇತು, ಕೊನೆಯದಕ್ಕೆ ತಸ್ಮಿನ್ ಅಂತ ಅರ್ಥ ಇಟ್ಕೊಂಡಾಗ ಆನಂದತ್ವೇ ಹೇತು, ಪೂರ್ಣಾನಂದತ್ವೇ, ಭಗವಂತ ಪೂರ್ಣಾನಂದನಾಗಿದ್ದಾನೆ ಅನ್ನೋದಕ್ಕೆ ಹೇತು ಏನು? ಜಗತ್ತನ್ನು ಚೇಷ್ಟೆ ಮಾಡುವವರು ಯಾರು ಇಲ್ಲದೆ ಹೋದರೆ ಅನ್ನುವುದೇ ಹೇತು. ಹೀಗೆ ತಸ್ಮಿನ್, ತಸ್ಯ, ತಸ್ಮಿನ್, ಈಗ ಮೂರು ಅರ್ಥಗಳು. ಮೊದಲನೇ ತಸ್ಮಿನ್ ಅನ್ನೋದಕ್ಕೆ ಆನಂದಮಯ ಪ್ರಕರಣ ಅಂತ ಅರ್ಥ, ಎರಡನೇದಕ್ಕೆ ತಸ್ಯ ಅನ್ನೋದಕ್ಕೆ ವಿಷ್ಣು ಅಂತ ಅರ್ಥ, ಮೂರನೇದಕ್ಕೆ ತಸ್ಮಿನ್ ಅಂದರೆ ಅವನಿಗೆ ಪೂರ್ಣಾನಂದತ್ವವನ್ನು ಸಾಧನೆ ಮಾಡುವ ನಿಟ್ಟಿನಲ್ಲಿ ಅಂತ ಅರ್ಥ. ಇದನ್ನೇ ವಿವೃತ್ತಿ ಟಿಪ್ಪಣಿಯಲ್ಲಿ ಕೂಡ ಹೇಳಿದ್ದಾರೆ. ತಂತ್ರೇಣ ಉಪಾತ್ತಸ್ಯ ಶಬ್ದಸ್ಯ ತಸ್ಮಿನ್ ಆನಂದಮಯ ಪ್ರಕರಣೆ ತಸ್ಯ ವಿಷ್ಣೋ ತಸ್ಮಿನ್ ಪೂರ್ಣಾನಂದತ್ವ ಇತಿ ಅರ್ಥತ್ರಯಂ ಅಭಿಪ್ರೀತ್ಯ ವ್ಯಾಚಷ್ಟೇ. ಇದನ್ನು ಕೂಡ ನಾವು ತಿಳ್ಕೋಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.